ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ತಾವೆಲ್ಲರೂ ಕೂಡ ಶಿಕ್ಷಕ ಹುದ್ದೆಯ ಆಕಾಂಕ್ಷೆಯನ್ನು ಇಟ್ಟುಕೊಂಡು ತಯಾರಿಯನ್ನು ಮಾಡ್ತಾ ಇದ್ದೀರಿ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂದರೆ 6ರಿಂದ 8ನೇ ತರಗತಿಗೆ ಬೋಧಿಸ್ತಕ್ಕಂಥ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಯಾವ ರೀತಿ ಇರ್ತದೆ, ಆಮೇಲೆ ಆ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಯಾವ ರೀತಿ ಇರ್ತದೆ ಅಂತಕ್ಕಂಥ ಒಂದು ಸಂಪೂರ್ಣವಾಗಿರ್ತಕ್ಕಂಥ ರೂಪರೇಷೆಯನ್ನು ಈ ಒಂದು ತರಗತಿಯ ಮೂಲಕ ನಾನು ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತಲೂ ಮುಂಚೆ ತಾವೆಲ್ಲರೂ ಕೂಡ ನಮ್ಮ ಈ ಒಂದು ಸಾಹಿತ್ಯ ಸಂಗಾತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಜೊತೆಗೆ ಶೇರ್ ಕೂಡ ಮಾಡಿರಿ, ಅದೇ ರೀತಿಯಾಗಿ ಲೈಕ್ ಕೂಡ ಮಾಡಿರಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ಮಾಹಿತಿಯನ್ನು ತಲುಪಿಸಿ ಅವರು ಕೂಡ ಈ ಒಂದು ತರಗತಿಗಳ ಉಪಯೋಗವನ್ನು ಪಡ್ಕೊಂಡು ತಮ್ಮ ತಯಾರಿಯನ್ನು ನಡೆಸಲಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಆರಂಭ ಮಾಡೋಣ. ಸ್ನೇಹಿತರೆ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ನೇಮಕಾತಿ ಪರೀಕ್ಷೆ ಬರ್ತದೆ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂದರೆ GPSTR ಅಂತ ಏನು ಕರಿತಾ ಬರ್ತೀವಿ. ಈ ಒಂದು ನೇಮಕಾತಿ ಇನ್ನೇನು ಮುಂದಿನ ದಿನಗಳಲ್ಲಿ ನೇಮಕಾತಿ ಆಗಲಿದೆ. ಆಗೋಸ್ಕರ ತಾವೆಲ್ಲರೂ ಕೂಡ ತಯಾರಿಯನ್ನು ಮಾಡ್ತಾ ಇದ್ದೀರಿ. ಆ ಒಂದು ನಿಟ್ಟಿನಲ್ಲಿ ನಮ್ಮದು ಒಂದು ಅಳಿಲು ಸೇವೆ ಮಾರ್ಗದರ್ಶನ ನಿಮಗಿರಲಿ ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ಒಂದು ತರಗತಿಗಳನ್ನು ಮಾಡ್ತಾ ಬರ್ತಾ ಇದ್ವಿ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ರೂಪುರೇಷೆನ ತಿಳಿಸಿಕೊಡ್ತೀನಿ, ಮತ್ತು ಮುಂದಿನ ತರಗತಿಗಳಲ್ಲಿ ಈ ಒಂದು ಪರೀಕ್ಷೆಗೆ ನಾನು ಯಾವ ರೀತಿಯಾಗಿ ತಯಾರಿಯನ್ನು ಮಾಡಿಕೊಂಡಿದ್ದೆ, ಯಾವ್ಯಾವ ಪುಸ್ತಕಗಳನ್ನು ಓದ್ಕೊಂಡಿದ್ದೆ ಅಂತಕ್ಕಂಥ ಮಾಹಿತಿಯನ್ನು ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ವಿಡಿಯೋ ಮೂಲಕ ತಮಗೆ ತಿಳಿಸಿಕೊಡ್ತಾ ಬರ್ತೀನಿ. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಅದರ ಸ್ವರೂಪ ಯಾವ ರೀತಿ ಇರ್ತದೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ತಾ ಹೋಗೋಣ. ಬನ್ನಿ, ಹಾಗಾದರೆ ತಡ ಮಾಡದೆ ಆರಂಭ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು GPSTR ಪರೀಕ್ಷೆಯಲ್ಲಿ ಒಟ್ಟು 3 ಪತ್ರಿಕೆಗಳಿರ್ತವೆ. 3 ಪತ್ರಿಕೆಗಳನ್ನು ಸೇರಿಸಿ ಒಟ್ಟಾರೆಯಾಗಿ 400 ಅಂಕಗಳಿರ್ತವೆ. ಒಟ್ಟು 3 ಪತ್ರಿಕೆಗಳು ಈ ಒಂದು ನೇಮಕಾತಿ ಪರೀಕ್ಷೆಯಲ್ಲಿ ಇರ್ತವೆ. ಈ 3 ಪತ್ರಿಕೆಗಳನ್ನು ಸೇರಿಸಿ ಒಟ್ಟಾರೆ 400 ಅಂಕಗಳು ಇರ್ತವೆ. 400 ಅಂಕಗಳಿಗೆ ನಾವೇನು ಮಾಡಬೇಕಾಗತ್ತಪ್ಪ ಅಂತಂದರೆ ಪರೀಕ್ಷೆಯನ್ನು ಬರಿಬೇಕಾಗತ್ತೆ. ಹಾಗಾದರೆ ಈ 3 ಪತ್ರಿಕೆಗಳು ಯಾವ್ಯಾವು ಅಂತಕ್ಕಂಥ ಮಾಹಿತಿಯನ್ನು ಸ್ವಲ್ಪ ನೋಡ್ತಾ ಹೋದರೆ, ಮೊದಲನೇ ಪತ್ರಿಕೆಯನ್ನು ಪತ್ರಿಕೆ 1 ಪೇಪರ್ 1 ಅಂತ ಕರಿತಾ ಬರ್ತೀವಿ. ಇದು ಸಾಮಾನ್ಯ ಪತ್ರಿಕೆ ಆಗಿರ್ತದೆ. ಇದರಲ್ಲಿ 150 ಪ್ರಶ್ನೆಗಳಿರ್ತವೆ, 150 ಅಂಕಗಳು. 150 ಅಂಕಗಳಿಗೆ ಈ ಒಂದು ಪತ್ರಿಕೆ ಇರ್ತದೆ. ಇಲ್ಲಿ 150 ಪ್ರಶ್ನೆಗಳಿರ್ತವೆ. 150 ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗೆ 1 ಅಂಕ ಇರ್ತದೆ. ಹಾಗಾಗಿ ಈ ಒಂದು ಪತ್ರಿಕೆಯಲ್ಲಿ 150 ಅಂಕಗಳು ಇರ್ತವೆ. ಈ ಪತ್ರಿಕೆಯಲ್ಲಿ ಯಾವ್ಯಾವ ವಿಷಯಗಳು ಬರ್ತವೆ ಅಂತಕ್ಕಂಥದ್ದು ಮಾಹಿತಿಯನ್ನು ಮುಂದಿನ ಒಂದು ಸ್ಲೈಡ್ಗಳಲ್ಲಿ ನಾನು ಹೇಳ್ತೀನಿ. ಇನ್ನು ಪತ್ರಿಕೆ 2 ಅಂತ ಕರಿತಾ ಬರ್ತೀವಿ. ಇದಕ್ಕೆ ನಿರ್ದಿಷ್ಟ ಪತ್ರಿಕೆ ಅಂತ ಕರಿತೀವಿ. ನಾವು ಯಾವ ವಿಷಯದ ಶಿಕ್ಷಕರಾಗಬೇಕು ಅಂತೇಳಿ ಅಪ್ಲೈ ಮಾಡಿರ್ತೀವೋ ಆ ಒಂದು ವಿಷಯದ ಕುರಿತಾಗಿ ಪ್ರಶ್ನೆಗಳು ಈ ಒಂದು 2ನೇ ಪತ್ರಿಕೆಯಲ್ಲಿ ಬರ್ತವೆ. ಇದರಲ್ಲಿ ಸ್ವಲ್ಪ ಗಮನಿಸಬೇಕು. ಇಲ್ಲಿ ಈ ಮೇಲೆ ಪತ್ರಿಕೆ 1ರ 150 ಪ್ರಶ್ನೆಗಳು ಯಾವ ರೀತಿ ಇರ್ತಾವಪ್ಪ ಅಂತಂದರೆ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು ಇರ್ತವೆ. ಆದರೆ ನಿರ್ದಿಷ್ಟ ಪತ್ರಿಕೆ 2ರಲ್ಲಿ ಏನಿರ್ತೈತಪ್ಪ ಅಂತಂದ್ರೆ ಬಹು ಆಯ್ಕೆ ಮತ್ತು ವಿವರಣಾತ್ಮಕ, ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕೂಡ ಇರ್ತವೆ, ಆಮೇಲೆ ಇಲ್ಲಿ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಕೂಡ ಇರ್ತದೆ. ಎರಡೂ ಮಾದರಿಯ ಒಂದು ಪ್ರಶ್ನೆ ಪತ್ರಿಕೆ ನಮಗೆ ಪತ್ರಿಕೆ 2ರಲ್ಲಿ ಕಾಣಸಿಗ್ತದೆ. ಹಾಗಾದರೆ ಇವುಗಳ ಅಂಕಗಳನ್ನು ಯಾವ ರೀತಿ ವಿಂಗಡಣೆ ಮಾಡಿದ್ದಾರೆ ಅಂತಂದ್ರೆ, ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಿಗೆ 50 ಅಂಕಗಳು, ಆಮೇಲೆ ವಿವರಣಾತ್ಮಕ ಪ್ರಶ್ನೆಗಳಿಗೆ 100 ಅಂಕಗಳು ಸೇರಿ ಒಟ್ಟಾಗಿ ಈ ಪತ್ರಿಕೆ ಕೂಡ 150 ಅಂಕಗಳಿಗೆ
ಇರ್ತದೆ. ಇನ್ನು ಪತ್ರಿಕೆ 3 ಅಂತದ್ದು ಬರ್ತದೆ. ಪತ್ರಿಕೆ 3 ಭಾಷಾ ಸಾಮರ್ಥ್ಯ ಅಂತ ಕರಿತಾ ಬರ್ತೀವಿ, ಅಥವಾ ಕಡ್ಡಾಯ ಕನ್ನಡ ಅಂತ ಕೂಡ ಕರಿತಾ ಬರ್ತೀವಿ. ಈ ಪತ್ರಿಕೆ ಇದು ಕೂಡ ವಿವರಣಾತ್ಮಕ ಮಾದರಿಯಲ್ಲಿ ಇರ್ತದೆ. ಇದರಲ್ಲಿ 100 ಪ್ರಶ್ನೆಗಳ ಸಂಖ್ಯೆ 100 ಅಲ್ಲ, 100 ಅಂಕಗಳಿಗೆ ಈ ಒಂದು ಪರೀಕ್ಷೆ ಇರ್ತದೆ. ಇದರಲ್ಲೂ ಕೂಡ ತಾವು ವಿವರಣಾತ್ಮಕವಾಗಿ ಉತ್ತರಗಳನ್ನು ಬರಿಬೇಕಾಗ್ತದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಪತ್ರಿಕೆ 1 150 ಅಂಕಗಳು, ಪತ್ರಿಕೆ 2 50 + 100 ಇದು ಕೂಡ 150 ಅಂಕ, ಆಮೇಲೆ ಇದು ಪತ್ರಿಕೆ 3 100 ಅಂಕ. ಈ 3 ಪತ್ರಿಕೆಗಳನ್ನ ಸೇರಿಸಿ ಒಟ್ಟಾರೆಯಾಗಿ ನಮಗೆ 400 ಅಂಕಗಳಿಗೆ ಈ ಒಂದು ಪರೀಕ್ಷೆ ಇರ್ತದೆ. 400 ಅಂಕಗಳಿಗೆ ಈ ಒಂದು ಪರೀಕ್ಷೆ ಇರ್ತದೆ ಸ್ನೇಹಿತರೆ. ಗೊತ್ತಾಯ್ತಾ? ಈಗ GPS ಸ್ಟಾರ್ ಪರೀಕ್ಷೆಯಲ್ಲಿ 3 ಪತ್ರಿಕೆಗಳಿರ್ತವೆ. ಒಟ್ಟಾರೆಯಾಗಿ ಆ 3 ಪತ್ರಿಕೆಗಳನ್ನು ಸೇರಿಸಿ 400 ಅಂಕಗಳಿರ್ತವೆ. ಇನ್ನು ಯಾವ್ಯಾವ ಪತ್ರಿಕೆಯಲ್ಲಿ ಯಾವ್ಯಾವ ವಿಷಯಗಳಿರ್ತವೆ, ಯಾವ್ಯಾವ ವಿಷಯಗಳಿಗೆ ಎಷ್ಟೆಷ್ಟು ಅಂಕಗಳನ್ನು ಅವರು ವಿಂಗಡಣೆ ಮಾಡಿದ್ದಾರೆ, ಮತ್ತು ಏನೇನು ಕೆಲವೊಂದಿಷ್ಟು ಮಾನದಂಡಗಳದಾವ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ. ಇನ್ನು ಮೊದಲನೇದಾಗಿ ಪತ್ರಿಕೆ 1ರ ವಿಷಯ ಮತ್ತು ನಿಗದಿಪಡಿಸಿರತಕ್ಕಂಥ ಗರಿಷ್ಠ ಅಂಕಗಳ ವಿಂಗಡಣೆ. ಪತ್ರಿಕೆ 1ರಲ್ಲಿ ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ ಅಂತದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ಮೊದಲನೇದಾಗಿ ಸಾಮಾನ್ಯ ಕನ್ನಡ ಅಂತಕ್ಕಂಥ ಒಂದು ವಿಷಯ ಇದೆ, ಸಾಮಾನ್ಯ ಕನ್ನಡ ಭಾಷೆ. ಇದರಲ್ಲಿ 25 ಅಂಕಗಳು ಈ ಒಂದು ಸಾಮಾನ್ಯ ಕನ್ನಡ ಭಾಷೆಗೆ ಇರ್ತದೆ. ಇನ್ನು ಸಾಮಾನ್ಯ ಆಂಗ್ಲ ಭಾಷೆ, ಇಲ್ಲಿಯೂ ಕೂಡ 25 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಇನ್ನು ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳು, GK ಮತ್ತು ಕರೆಂಟ್ ಅಫೇರ್ಸ್ ಸೇರಿ ಏನು ಮಾಡ್ತಾರಪ್ಪ ಅಂತಂದ್ರೆ 25 ಪ್ರಶ್ನೆಗಳಿಗೆ ನೀವು 25 ಅಂಕಗಳು ಇರ್ತವೆ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಶಿಶು ವಿಕಸನ ಮತ್ತು ಅದ್ರ ಜೊತೆಗೆ ಬೋಧನಾ ವಿಧಾನವನ್ನು ಕೂಡ ಕೇಳ್ತಾ ಬರ್ತಾರೆ. ಈ ವಿಷಯಕ್ಕೆ 50 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಇನ್ನು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ವ್ಯಾಲ್ಯೂ ಎಜುಕೇಷನ್ ಆ್ಯಂಡ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಎಜುಕೇಷನ್ ಅಂತ ಬರ್ತದೆ. ಈ ಒಂದು ವಿಷಯಕ್ಕೆ 15 ಅಂಕಗಳನ್ನು ಅವ್ರು ಏನು ಮಾಡ್ತಾರಪ್ಪ ಅಂತ ನಿಗದಿಪಡಿಸಿದ್ದಾರೆ. ಇನ್ನು ಗಣಕಯಂತ್ರ ಸಾಕ್ಷರತೆ, ಈ ಒಂದು ವಿಷಯಕ್ಕೆ 10 ಅಂಕಗಳನ್ನು ಇವರು ನಿಗದಿಪಡಿಸಿದ್ದಾರೆ. ಸಾಮಾನ್ಯ ಕನ್ನಡ ಭಾಷೆ, ಇಲ್ಲಿ 25 ಅಂಕಗಳಿಗೆ ಈ ಒಂದು ಪ್ರಶ್ನೆಗಳು ಇರ್ತವೆ. ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳಿರ್ತವೆ, ಏನು ಹೆದರೋ ಅವಶ್ಯಕತೆ ಇಲ್ಲ. ವ್ಯಾಕರಣಾಂಶಗಳನ್ನು ಈ ಒಂದು ವಿಷಯದಲ್ಲಿ ಕೇಳ್ತಾ ಬರ್ತಾರೆ. ಮುಂದೆ ನಿಮಗೆ ಏನು ಮಾಡ್ತೀನಪ್ಪ ಅಂತಂದರೆ ಆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತದೆ, ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನು ತಮ್ಮ ಮುಂದೆ ತೊಗೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಆವಾಗ ಈ ವಿಷಯಗಳ ಬಗ್ಗೆ ಮತ್ತಷ್ಟು ಮಾಹಿತಿ ನಿಮ್ಗೇನಾಗುತ್ತಪ್ಪ ಅಂತಂದರೆ ಮನದಟ್ಟಾಗ್ತದೆ. ಇನ್ನು ಸಾಮಾನ್ಯ ಆಂಗ್ಲ ಭಾಷೆ ಅಂತ ಬಂದಾಗ ಇಲ್ಲೂ ಕೂಡ ಸಿಂಪಲ್ ಆಗಿರ್ತಕ್ಕಂಥ ಬೇಸಿಕ್ ಗ್ರಾಮರ್ ಅಂಶಗಳು ಇಲ್ಲಿ ಇರ್ತವೆ. ಆಮೇಲೆ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳು, ಇಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ನಮಗೆ ಗೊತ್ತಿರಬೇಕಾಗ್ತದೆ. ಒಬ್ಬ ಶಿಕ್ಷಕರಾಗಲಿಕ್ಕೆ ನಮಗೆ ಸಾಮಾನ್ಯ ಜ್ಞಾನದ ಮಾಹಿತಿ ಮತ್ತು ಪ್ರಚಲಿತ ವಿದ್ಯಮಾನಗಳ ಅಪ್ಡೇಟ್ ಯಾವ ರೀತಿ ಇರಬೇಕು ಅಂತಕ್ಕಂಥ ಒಂದು ಮಾನದಂಡವನ್ನು ಆಧರಿಸಿ ಇಲ್ಲಿ 25 ಅಂಕಗಳಿಗೆ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಶಿಶು ವಿಕಸನ ಮತ್ತು ಬೋಧನಾ ವಿಧಾನ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ. ಇಲ್ಲಿ 50 ಅಂಕಗಳನ್ನು ಅವರು ನಿಗದಿಪಡಿಸಿದ್ದಾರೆ. ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಎಜುಕೇಷನಲ್ ಸೈಕಾಲಜಿ ಮತ್ತು ಪೆಡಗಾಗಿ ಅಂತಕ್ಕಂಥ ವಿಷಯವನ್ನು ಸೇರಿಸಿ ಅವರು 50 ಅಂಕಗಳಿಗೆ ಇಲ್ಲಿ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ. ಇನ್ನು 5ನೇದು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು ಮತ್ತು ಅಷ್ಟೇ ಈಸಿ ಆಗಿರ್ತಕ್ಕಂಥ ಟಾಪಿಕ್. ಯಾಕಪ್ಪ ಅಂತಂದರೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಇದೇನು ಹೊರಗಿಂದ ಓದ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವೇನು ದೈನಂದಿನ ಜೀವನದಲ್ಲಿ ನಾವು ಯಾವ ರೀತಿಯಾಗಿರ್ತಕ್ಕಂಥ ಮೌಲ್ಯಗಳನ್ನು ಅಳವಡಿಸಿಕೊಂಡಿರ್ತೀವಿ, ನಮ್ಮ ಆರೋಗ್ಯವನ್ನು ನಾವು ಯಾವ ರೀತಿ ಕಾಪಾಡಿಕೊಳ್ತಿರ್ತೀವಿ, ಅದೇ ಆಧಾರದ ಮೇಲೆ ಇಲ್ಲಿ ಪ್ರಶ್ನೆಗಳು ಕೂಡ ಬಂದಿರ್ತವೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲ ಬೇಡ. ಈಸಿಯಾಗಿ ಸ್ವಲ್ಪ ವಿಚಾರ ಮಾಡಿ ಈ ಒಂದು ಪ್ರಶ್ನೆಗಳಿಗೆ ನಾವು ಉತ್ತರಿಸಿದರೆ ಈ 15 ಅಂಕಗಳು ನಮ್ಮ ಕೈಗಿರ್ತವೆ ಅಂತ ಹೇಳ್ತಾ, ಇನ್ನು ಗಣಕಯಂತ್ರ ಸಾಕ್ಷರತೆ, ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಒಬ್ಬ ಶಿಕ್ಷಕನಾಗಲಿಕ್ಕೆ ಹೊರಟಿರ್ತಕ್ಕಂಥ ನಮಗೆ ಗಣಕಯಂತ್ರ ಏನಾಗ್ತದಪ್ಪ ಅಂತಂದರೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಂತಂದರೆ ಇವತ್ತಿನ AI ಜಗತ್ತಿನಲ್ಲಿ ನಮಗೆ
ಗಣಕಯಂತ್ರದ ಅವಶ್ಯಕತೆ ತುಂಬ ಇರೋದ್ರಿಂದ ಒಬ್ಬ ಶಿಕ್ಷಕನಾದವನಿಗೆ ಗಣಕಯಂತ್ರದ ಬಗ್ಗೆ ಎಷ್ಟು ಮಟ್ಟಿಗೆ ಅರಿವಿದೆ ಅಂತಕ್ಕಂಥ ಒಂದನ್ನು ಈ ಒಂದು 10 ಅಂಕಗಳಲ್ಲಿ ಅವ್ರೇನು ಮಾಡ್ತಾರಪ್ಪ ಅಂತಂದರೆ ನಮ್ಮನ್ನು ಅಳಿತಾ ಬರ್ತಾರೆ. ಹಾಗಾಗಿ ಇಷ್ಟೆಲ್ಲ ವಿಷಯಗಳನ್ನು ಸೇರಿಸಿ ಒಟ್ಟಾಗಿ 150 ಅಂಕಗಳು ಈ ಒಂದು ಪತ್ರಿಕೆ 1ರಲ್ಲಿ ನಮಗೆ ಬರ್ತವೆ. ಈ ಒಂದು ಪತ್ರಿಕೆ 1ಕ್ಕೆ ನಾವು ಯಾವ ರೀತಿ ತಯಾರಿ ಮಾಡಬೇಕು, ಆದಷ್ಟು 100+, 110+ ಮಾಡಬಹುದು. 110+ ಸ್ಕೋರನ್ನು ಯಾವ ರೀತಿ ಮಾಡಬಹುದು ಅಂಥೇಳಿ ನಾನು ಮುಂದಿನ ತರಗತಿಗಳಲ್ಲಿ ತಮಗೆ ತಿಳಿಸ್ತಾ ಬರ್ತೀನಿ. ನಾನು ಯಾವ ರೀತಿ ಓದಿದ್ದೆ, ನನಗೆ ಎಷ್ಟು ಮಾರ್ಕ್ಸ್ ಬಂದಿದ್ದು ಅಂತಕ್ಕಂಥದ್ದನ್ನು ಕೂಡ ನಾನು ಮುಂದಿನ ತರಗತಿಗಳಲ್ಲಿ ಹೇಳ್ತಾ ಬರ್ತೀನಿ. ಇನ್ನು ಪತ್ರಿಕೆ 2, ಪತ್ರಿಕೆ 2ರ ನಿರ್ದಿಷ್ಟ ಪತ್ರಿಕೆಯಲ್ಲಿ ನಿಗದಿಪಡಿಸಿರ್ತಕ್ಕಂಥ ಗರಿಷ್ಠ ಅಂಕಗಳು ಮತ್ತು ವಿಷಯದ ಬಗ್ಗೆ ಚರ್ಚೆ ಮಾಡೋದಾದರೆ, ಈ ಪತ್ರಿಕೆ 2ರಲ್ಲಿ ಒಟ್ಟಾಗಿ ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳು ಇರ್ತದೆ ಅಂತಕ್ಕಂಥದ್ದು ನೋಡೋದಾದರೆ, ಸಮಾಜ ಪಾಠಗಳು ಅಂದರೆ ಸೋಷಿಯಲ್ ಸೈನ್ಸ್ ಟೀಚರ್ ಆಗೋರಿಗೆ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಇರ್ತದೆ. ಇನ್ನು ಗಣಿತ ವಿಜ್ಞಾನ ಶಿಕ್ಷಕರಾಗೋರಿಗೆ ಗಣಿತ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಇರ್ತದೆ. ಇನ್ನು ಜೀವ ವಿಜ್ಞಾನ ಬಯೋಲಾಜಿಕಲ್ ಸೈನ್ಸ್ ಅಂತಕ್ಕಂಥ ಒಂದು ಹುದ್ದೆಯನ್ನು ನಮ್ಮ ಒಂದು ನೇಮಕಾತಿ ಸಮಯದಲ್ಲಿ ಹೊಸ ಒಂದು ಹುದ್ದೆಯನ್ನು ಕ್ರಿಯೇಟ್ ಮಾಡಿದರೆ, ಈ ಜೀವ ವಿಜ್ಞಾನ ಶಿಕ್ಷಕರಿಗೆ ಜೀವ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತದೆ ನೋಡೋಣ. ಇನ್ನು ಆಂಗ್ಲ ಭಾಷಾ ಶಿಕ್ಷಕರನ್ನು ಕೂಡ ಆಯ್ಕೆ ಮಾಡ್ಕೊಳ್ತಾರೆ. ಅದರಲ್ಲಿ GPT ಇಂಗ್ಲೀಷ್ ಅಂತ ಏನು ಕರಿತಾ ಬರ್ತೀವಿ, ಆ ಆಂಗ್ಲ ಭಾಷೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಯಾವ ರೀತಿ ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಅಂತೇಳಿ ನೋಡ್ತಾ ಬರೋಣ. ಇನ್ನು GPT ಕನ್ನಡ ಅಂತಿದೆ. ಕನ್ನಡ ಭಾಷೆಯನ್ನು ಕೂಡ ಅವರು 2016ನೇ GPT ನೇಮಕಾತಿಯಲ್ಲಿ ಮಾಡ್ಕೊಂಡಿದ್ರು. ಅದಾಗಿಂದ GPT ಕನ್ನಡ ಪೋಸ್ಟ್ಗಳನ್ನು ಇನ್ನೂವರೆಗೆ ತುಂಬಿಲ್ಲ. ಆದರೂ ಕೂಡ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಪತ್ರಿಕೆ 2ರಲ್ಲಿ ನಿರ್ದಿಷ್ಟ ಪತ್ರಿಕೆ ಅಂತ ಏನು ಕರಿತಾ ಬರ್ತೀವಿ, ಆ ಒಂದು ಪತ್ರಿಕೆಯಲ್ಲಿ ಈ ಎಲ್ಲ ವಿಷಯಗಳು ನಮಗೆ ನೋಡಲಿಕ್ಕೆ ಸಿಗ್ತವೆ. ಇನ್ನು ಆ ಪ್ರಶ್ನೆ ಪತ್ರಿಕೆ ಸ್ವರೂಪ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದು ನೋಡೋದಾದರೆ, ನಾನು ಆಗಲೇ ಹೇಳಿದ್ದೆ, ನಿರ್ದಿಷ್ಟ ಪತ್ರಿಕೆ ಅಥವಾ ಪತ್ರಿಕೆ 2ರಲ್ಲಿ ಬಹು ಆಯ್ಕೆ ಮತ್ತು ವಿವರಣಾತ್ಮಕ ಮಾದರಿ ಎರಡೂ ರೀತಿಯ ಪ್ರಶ್ನೆಗಳು ಇಲ್ಲಿ ಬರ್ತವೆ ಅಂತ ಹೇಳ್ತಾ ಬಂದಿದ್ದೀನಿ. ಹಾಗಾಗಿ ಇಲ್ಲಿ ಆಯಾ ವಿಷಯದ ಜ್ಞಾನ, ನಾವು ಯಾವ ವಿಷಯಕ್ಕೆ ಪರೀಕ್ಷೆಯನ್ನು ಬರ್ತಾ ಇದ್ದೀವೋ, ಯಾವ ವಿಷಯದ ಶಿಕ್ಷಕರಾಗಲಿಕ್ಕೆ ಪರೀಕ್ಷೆಯನ್ನು ಬರ್ತಾ ಇದ್ದೀವೋ ಆ ವಿಷಯದ ಬಗ್ಗೆ ಇರತಕ್ಕಂಥ ನಮ್ಮ ಆಳವಾದ ಜ್ಞಾನವನ್ನು ಇಲ್ಲಿ ಪರೀಕ್ಷೆ ಮಾಡ್ತಾರೆ. ಹಾಗಾದರೆ ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಂಥ 50 ಅಂಕಗಳಿಗೆ ನಮಗೇನು ಮಾಡ್ತಾರಪ್ಪ ಅಂತಂದರೆ 50 ಪ್ರಶ್ನೆಗಳು ಕೂಡ ಇಲ್ಲಿ ಬರ್ತವೆ. 50 ಪ್ರಶ್ನೆಗಳಿಗೆ 50 ಅಂಕಗಳನ್ನು ನಿಗದಿಪಡಿಸಿ ಆ 50 ಪ್ರಶ್ನೆಗಳು ಯಾವ ಮಾದರಿಯಲ್ಲಿ ಇರ್ತಾವಪ್ಪ ಅಂತಂದ್ರೆ ಬಹು ಆಯ್ಕೆ ಮಾದರಿಯಲ್ಲಿ ಇರ್ತವೆ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಇರ್ತವೆ. ಅದನ್ನು ನಾವು OMR ಶೀಟ್ನಲ್ಲಿ ಉತ್ತರಿಸಬೇಕಾಗಿರ್ತದೆ. ನೆನಪಿರಲಿ, ಈ ಒಂದು ಪತ್ರಿಕೆ 2ರಲ್ಲಿ ಪತ್ರಿಕೆ 2 ಕೂಡ 150 ಅಂಕಗಳಿಗೆ ಇರ್ತದೆ. ಅದರಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಅಂಕಗಳನ್ನು ಯಾವ ರೀತಿ ವಿಂಗಡಣೆ ಮಾಡಿದಾರಪ್ಪ ಅಂತಂದ್ರೆ, ಮೊದಲ 50 ಪ್ರಶ್ನೆಗಳು ಏನಪ್ಪ ಅಂತಂದರೆ OMR ಶೀಟ್ನಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ಗಳನ್ನು ಉಪಯೋಗಿಸಿ ಆನ್ಸರ್ ಮಾಡಬೇಕಾಗ್ತದೆ. ಇನ್ನು ಉಳಿದಂಥ 100 ಅಂಕಗಳಿಗೆ ವಿವರಣಾತ್ಮಕ ಮಾದರಿಯ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. ಹಾಗಾದರೆ ಈ 50 ಮತ್ತು 100 ಕೂಡಿಸಿದ ಇದು ಕೂಡ 150 ಮಾರ್ಕ್ಸಿನ ಪೇಪರ್ ಆಗುತ್ತೆ. ಅದರಲ್ಲಿ ಈ ಒಂದು 50 ಪ್ರಶ್ನೆಗಳು ಬಹು ಆಯ್ಕೆ ಮಾದರಿ ಇರ್ತವೆ, ಅವುಗಳನ್ನು ನಾವು OMR ಶೀಟ್ನಲ್ಲಿ ತುಂಬ್ತಾ ಬರ್ತೀವಿ. ಅದಾಗಿಂದ ಇನ್ನು ಉಳಿದಂಥ 100 ಅಂಕಗಳಿಗೆ ಆಯಾ ವಿಷಯದಲ್ಲಿರ್ತಕ್ಕಂಥ ನಮ್ಮ ಜ್ಞಾನವನ್ನು ಪರೀಕ್ಷೆ ಮಾಡೋದ್ರ ಮೂಲಕ ಅವ್ರೇನು ಮಾಡ್ತಾರಪ್ಪ ಅಂತಂದರೆ ವಿವರಣಾತ್ಮಕ ಮಾದರಿಯ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ ಅವುಗಳಿಗೆ ಉತ್ತರವನ್ನು ರಿಟರ್ನ್ ಆಗಿ ಬರಿಬೇಕಾಗ್ತದೆ. ಯಾವ ರೀತಿ ಪ್ರಶ್ನೆಗಳು ಇರ್ತಾವೆ ಮತ್ತು ನಾವು ಯಾವ ರೀತಿ ಅದನ್ನು ಉತ್ತರಿಸಬೇಕು ಅಂತಕ್ಕಂಥದ್ದು ಒಂದು ಸಣ್ಣ ಒಂದು ಟ್ರಿಕ್ಸ್ ಮತ್ತು ಐಡಿಯಾ ಅಂತ ಹೇಳ್ಬೋದು. ಅವುಗಳನ್ನು ನಾನು ಮುಂದಿನ ತರಗತಿಗಳಲ್ಲಿ ನಾನು ಯಾವ ರೀತಿಯಾಗಿರ್ತಕ್ಕಂಥ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದೆ, ಆ ಪ್ರಶ್ನೆಗಳಿಗೆ ನಾವು ಯಾವ ರೀತಿ ಉತ್ತರನ ಕೊಟ್ಟರೆ ನಮಗೆ ಅತಿ ಹೆಚ್ಚಿನ ಅಂಕಗಳನ್ನು ಪಡ್ಕೊಳ್ಬೋದು ಅಂತಕ್ಕಂಥ ಮಾಹಿತಿಯನ್ನು ನಾನು ತಮಗೆ ಕೊಡ್ತಾ ಬರ್ತೀನಿ. ಈ ಒಂದು ವಿವರಣಾತ್ಮಕ ಮಾದರಿಯ ಪ್ರಶ್ನೆಗಳು ಇರ್ತವೆ, ಅವುಗಳಿಗೆ 100 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಒಟ್ಟಾರೆಯಾಗಿ 100 + 50 ಅಂದರೆ ಈ 2ನೇ ಪತ್ರಿಕೆ ಕೂಡ 150 ಅಂಕಗಳಿಗೆ ಇರ್ತದೆ. ಇಲ್ಲಿ ಒಟ್ಟು
80 ಪ್ರಶ್ನೆಗಳಿರ್ತವೆ, 150 ಅಂಕಗಳಿರ್ತವೆ. ಪತ್ರಿಕೆ 2ರಲ್ಲಿ ಒಟ್ಟು 80 ಪ್ರಶ್ನೆಗಳಿರ್ತವೆ ಮತ್ತು ಆ 80 ಪ್ರಶ್ನೆಗಳಿಗೆ 150 ಅಂಕಗಳನ್ನು ಅವರು ನಿಗದಿಪಡಿಸಿದ್ರೆ ಯಾವ ರೀತಿಯಾಗಿರ್ತಕ್ಕಂಥ 80 ಪ್ರಶ್ನೆಗಳಿರ್ತವೆ ನೋಡೋದಾದರೆ, ಮೊದಲನೇದಾಗಿ 50 ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳು 50 ಅಂಕಗಳು. ಈ ಪತ್ರಿಕೆಯ ಮೊದಲ ಭಾಗದಲ್ಲಿ 50 ಬಹು ಆಯ್ಕೆ ಪ್ರಶ್ನೆಗಳು ಬರ್ತವೆ. ಆ ಬಹು ಆಯ್ಕೆಗಳಿಗೆ ನಾವು 50 ಅಂಕಗಳನ್ನು ನಿಗದಿಪಡಿಸಿದ್ದೇವೆ. ಇಲ್ಲಿ ತಾವು ಆರಾಮಾಗಿ ಏನು ಮಾಡ್ಬೋದಪ್ಪ ಅಂತಂದರೆ ಸ್ವಲ್ಪ ಚೆನ್ನಾಗಿ ತಯಾರಿ ಮಾಡ್ಕೊಂಡ್ರೆ 40+ ಅಂಕಗಳನ್ನು ತಾವಿಲ್ಲಿ ತೆಗಿಬಹುದು. ಇನ್ನು 100 ಅಂಕಗಳ ಏನು ವಿವರಣಾತ್ಮಕ ಪತ್ರಿಕೆ ಇರ್ತದೆ ಅಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅಂತಂದರೆ 20 ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳು. ಇಲ್ಲೇನು ಮಾಡ್ತಾರಪ್ಪ ಅಂತಂದರೆ 3 ಮತ್ತು 4 ಅಂಕದ ಪ್ರಶ್ನೆಗಳಿಗೆ 3 ಮತ್ತು 4 ಅಂಕದ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರಿಬೇಕಾಗ್ತಾ ಬರ್ತದೆ. ಅದರಲ್ಲಿ 3 ಅಂಕದ ಪ್ರಶ್ನೆಗಳು ಎಷ್ಟಿರ್ತಾವಪ್ಪ ಅಂತಂದರೆ 20 ಪ್ರಶ್ನೆಗಳಿರ್ತಾವೆ. ಹೌದಾ, 20 ಪ್ರಶ್ನೆಗಳಿಗೆ ನಾವು 3 ಅಂಕದ ಪ್ರಶ್ನೆಗಳನ್ನು ಕಾಣ್ತಾ ಬರ್ತೀವಿ. 3 ಅಂಕದ ಪ್ರಶ್ನೆಗಳನ್ನು ನಾವು ಉತ್ತರಿಸಬೇಕಾಗ್ತದೆ. ಅದರಲ್ಲಿ 3 ಅಂಕದ ಪ್ರಶ್ನೆಗಳು 20 ಪ್ರಶ್ನೆ ಅಂತಂದರೆ ಅಲ್ಲಿ 60 ಅಂಕಗಳು ಬಂದಾಯಿತು. ಈ 60 ಅಂಕಗಳಿಗೆ ನಾವೇನು ಮಾಡಬೇಕಾಗ್ತಪ್ಪ ಅಂತಂದ್ರೆ ವಿವರಣಾತ್ಮಕವಾಗಿ ಉತ್ತರಿಸಬೇಕಾಗ್ತದೆ. ಆಮೇಲೆ ಇನ್ನು ಉಳಿದಂಥ ಇಲ್ಲಿ 60 ಅಂಕಗಳಾದರೆ 140 ಅಂಕಗಳನ್ನು ಯಾವ ರೀತಿ ವಿಂಗಡಣೆ ಮಾಡಿದಾರಪ್ಪ ಅಂತಂದರೆ 10 ಪ್ರಶ್ನೆಗಳು ಇರ್ತವೆ, ಅವು 4 ಮಾರ್ಕ್ಸ್ನ ಇರ್ತವೆ. 4 ಅಂಕದ 10 ಪ್ರಶ್ನೆಗಳು ಇರ್ತವೆ. 4 ಅಂಕದ ಪ್ರಶ್ನೆಗಳು ಎಷ್ಟಿರ್ತಾವಪ್ಪ ಅಂತಂದರೆ 10 ಇರ್ತಾವ. ಆ 10 ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕಾಗ್ತದೆ ಕಡ್ಡಾಯವಾಗಿ. ಇಲ್ಲಿ ಇನ್ನೊಂದು ನೆನಪಿಟ್ಟುಕೊರಿ, ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚಾಯ್ಸಿಂಗ್ ಇರಂಗಿಲ್ಲ. ನಾವೇನು ಮಾಡಿರ್ತೀವಪ್ಪ ಅಂತಂದರೆ ಡಿಗ್ರಿಯಲ್ಲೋ ಬಿ ಎಡ್ದಲ್ಲೋ ಯಾವ ರೀತಿ ನಾವು ಬರೆದಿರ್ತೀವಲ್ಲ, ಕೆಳಗಿನ ಪ್ರಶ್ನೆಗಳಿಗೆ ಬೇಕಾದ 3ಕ್ಕೆ ಉತ್ತರಿಸಿ, ಬೇಕಾದ 2ಕ್ಕೆ ಉತ್ತರಿಸಿ, ಆ ರೀತಿ ಏನಿರೋದಿಲ್ಲಪ್ಪ ಅಂತಂದರೆ ಇಲ್ಲಿ ಚಾಯ್ಸ್ ಇರಂಗಿಲ್ಲ. ಕಡ್ಡಾಯವಾಗಿ ಅವ್ರೇನು 20 ಕ್ವಶನ್ ಕೊಟ್ಟಿರ್ತಾರೆ, ಆ 20 ಕ್ವಶನ್ಗಳಿಗೆ ನಾವೇನು ಮಾಡಬೇಕಾಗ್ತದೆ, ಉತ್ತರ ಬರಿಬೇಕಾಗ್ತದೆ ಸ್ನೇಹಿತರೆ. ಇನ್ನು ಇಲ್ಲಿ ಕೂಡ 10 ಪ್ರಶ್ನೆಯನ್ನು ಕೊಟ್ಟಿರ್ತಾರೆ, ಆ 10 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರಿಬೇಕಾಗ್ತದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಆಯ್ಕೆ ಇರಂಗಿಲ್ಲ, ಚಾಯ್ಸಿಂಗ್ ಇರಂಗಿಲ್ಲ. ಆದರೆ ಈ 10 ಪ್ರಶ್ನೆಗಳಿಗೆ 4 ಅಂಕಗಳ ನಿಗದಿಪಡಿಸಿರ್ತಾರೆ. ಹಾಗಾಗಿ ಒಟ್ಟು 40 ಅಂಕಗಳು. 60 + 40 ಒಂದು 100 ಅಂಕಗಳ ವಿವರಣಾತ್ಮಕ ಮಾದರಿಯ ಪ್ರಶ್ನೆ ಪತ್ರಿಕೆ ಇರ್ತದೆ. ಇನ್ನು ಇಲ್ಲೊಂದು ಸೂಚನೆ ಇದೆ, ಪತ್ರಿಕೆ 2ರಲ್ಲಿ ಕನಿಷ್ಠ 45% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. 45% ಅಂಕಗಳಂತಂದರೆ 150ಕ್ಕೆ ನಾವು 45% ಏನು ಮಾಡ್ಬೇಕಪ್ಪ ಅಂತಂದ್ರೆ ಅಂಕಗಳನ್ನು ಕಡ್ಡಾಯವಾಗಿ ತೆಗಿಲೇಬೇಕು. ಅದಕ್ಕಿಂತ ಕಡಿಮೆ ಬಂತಪ್ಪ ಅಂತಂದ್ರೆ ನಾವು ಎಲಿಜಿಬಲ್ ಆಗಲ್ಲ. ಅದಕ್ಕಿಂತ ಕಡಿಮೆ ಬರಲ್ಲ, ಆದರೂ ಒಂದು ಮಾನದಂಡವನ್ನು ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಇಟ್ಟಿದ್ದಾರೆ. 150 ಅಂಕಗಳಿಗೆ 45% ಅಂದರೆ ಎಷ್ಟಾಗತ್ತೆ ರೀ? ಸಮಥಿಂಗ್ 67.5 ಆಗ್ತದೆ. 67 ಮಾರ್ಕ್ಸ್ ಅಥವಾ 68 ಮಾರ್ಕ್ಸನ್ನು ನಾವು ತೆಗೆದುಪ್ಪ ಅಂತಂದ್ರೆ ಅವಾಗ ನಮ್ಗೆ ಆ ಒಂದು ನೇಮಕಾತಿಯಲ್ಲಿ ಎಲಿಜಿಬಲ್ ಆಗ್ತೀವಿ. ಹೌದಾ, ನೀವು ಪತ್ರಿಕೆ 1ರಲ್ಲಿ 150ಕ್ಕೆ 150 ತೆಗೆದಿರಿ, ಪತ್ರಿಕೆ 2ರಲ್ಲಿ ನೀವು 150ಕ್ಕೆ 45% ಮಾರ್ಕ್ಸ್ ತೆಗಿಲಿಲ್ಲಪ್ಪ ಅಂತಂದರೆ ನಿಮ್ಮ ನೇಮಕಾತಿ ಆಗೋದಿಲ್ಲ, ನೀವು ಎಲಿಜಿಬಲ್ ಆಗಂಗಿಲ್ಲ. ಹೌದಾ, ನೆನಪಿರ್ಬೇಕು. ಪತ್ರಿಕೆ 2ರಲ್ಲಿ ಕಡ್ಡಾಯವಾಗಿ ಏನು ಮಾಡ್ಬೇಕಪ್ಪ ಅಂತಂದ್ರೆ 45% ಅಂಕಗಳನ್ನು ನಾವು ಗಳಿಸಬೇಕಾಗ್ತದೆ. ಅಂದರೆ 150ಕ್ಕೆ 67 ಅಥವಾ 68 ಅಂತ ಅಂದ್ಕೋರ್ನ. 150ಕ್ಕೆ 68 ಮಾರ್ಕ್ಸ್ಗಳು ನಮ್ಗೆ ಕಡ್ಡಾಯವಾಗಿ ಬರಲೇಬೇಕಾಗ್ತದೆ. ಅವಾಗ ಮಾತ್ರ ಏನಾಗುತ್ತಪ್ಪ ಅಂತಂದ್ರೆ ನಾವು ಈ ಒಂದು ನೇಮಕಾತಿಗೆ ಎಲಿಜಿಬಲ್ ಆಗ್ತೀವಿ. ಗೊತ್ತಾಯ್ತಾ ಸ್ನೇಹಿತರೆ? ಈ ಒಂದು ಪತ್ರಿಕೆ 2ರ ಅಂಕಗಳನ್ನು ಯಾವ ರೀತಿ ನಿಗದಿಪಡಿಸಿದ್ದಾರೆ ಅಂತೇಳಿ, ಯಾವ ವಿಷಯಕ್ಕೆ ಸಂಬಂಧಪಟ್ಟಂಥ ನಾವು ಶಿಕ್ಷಕರಾಗ್ತಾ ಇರ್ತೀವೋ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ. ಆ 150 ಅಂಕಗಳಲ್ಲಿ 50 ಅಂಕಗಳನ್ನು ಅವರು OMR ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಇಟ್ಟಿರ್ತಾರೆ, ಅವುಗಳನ್ನು OMR ಶೀಟಲ್ಲಿ ಆನ್ಸರ್ ಮಾಡ್ತಾ ಬರ್ತೀವಿ. ಇನ್ನು ಉಳಿದಂಥ 100 ಅಂಕಗಳಿಗೆ ವಿವರಣಾತ್ಮಕ ಮಾದರಿಯ ಪ್ರಶ್ನೆಗಳಿರ್ತವೆ. ಯಾವ ರೀತಿ ಪ್ರಶ್ನೆಗಳಿರ್ತಾವಪ್ಪ ಅಂತಂದ್ರೆ 20 ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳಿರ್ತವೆ. ನಾವು ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದಪ್ಪ ಅಂತಂದ್ರೆ ಒಂದು ಪ್ರಶ್ನೆಗೆ ನಮಗೆ 3 ಅಂಕಗಳು ಸಿಗ್ತಾ ಬರ್ತವೆ. ಅಂತ 20 ಪ್ರಶ್ನೆಗಳಿರ್ತವೆ, ಅಲ್ಲಿ 60 ಅಂಕಗಳಾಯಿತು. ಇನ್ನು ಉಳಿದಂಥ 40 ಅಂಕಗಳನ್ನು 10 ಪ್ರಶ್ನೆ ಇಟ್ಟಿರ್ತಾರೆ. ಆ 10 ಪ್ರಶ್ನೆಗೆ 4 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಹಾಗಾಗಿ 60 + 40 100 ಅಂಕಗಳು. ಒಟ್ಟಾರೆಯಾಗಿ 150 ಅಂಕಗಳಿಗೆ ಪತ್ರಿಕೆ 2 ಇರ್ತದೆ. ಆ ಪತ್ರಿಕೆ 2ರಲ್ಲಿ ಕನಿಷ್ಠ 45% ಅಂಕಗಳನ್ನು ಗಳಿಸಬೇಕಾಗಿರ್ತದೆ. ಇನ್ನು 3ನೇ ಪತ್ರಿಕೆ
ಪತ್ರಿಕೆ 3 ಭಾಷಾ ಸಾಮರ್ಥ್ಯ ಅಂತ ಕರಿತೀವಿ, ಕಡ್ಡಾಯ ಕನ್ನಡ ಅಂತ ಕೂಡ ಕರಿತೀವಿ. ಈ ಪತ್ರಿಕೆಯಲ್ಲಿ ಪತ್ರಿಕೆ 3ರ ವಿಷಯ ಮತ್ತು ನಿಗದಿಪಡಿಸಿರ್ತಕ್ಕಂಥ ಗರಿಷ್ಠ ಅಂಕಗಳ ವಿಂಗಡಣೆ ನೋಡ್ತಾ ಬರೋಣ. ಇಲ್ಲೇನಿರ್ತದಪ್ಪ ಅಂತಂದ್ರೆ ನಾವು ಆಯಾ ಬೋಧನಾ ಮಾಧ್ಯಮದ ಭಾಷಾ ಸಾಮರ್ಥ್ಯ, ಆಯಾ ಬೋಧನಾ ಮಾಧ್ಯಮದ ಭಾಷಾ ಸಾಮರ್ಥ್ಯ ಅಂತ ಕರಿತಾ ಬರ್ತೀವಿ. ಇಲ್ಲಿ GPT ಮರಾಠಿ ಕೂಡ ತುಂಬಿಕೊಂಡಿದ್ದಾರೆ. ಆ ಮರಾಠಿಯಲ್ಲೂ ಕೂಡ ಅವರ ಒಂದು ಮಾಧ್ಯಮದ ಭಾಷಾ ಸಾಮರ್ಥ್ಯ ಇರಬೇಕಾಗ್ತದೆ. ಇಲ್ಲೇನು ಮಾಡ್ತಾರಪ್ಪ ಅಂತಂದರೆ ಆಯಾ ಬೋಧನಾ ಮಾಧ್ಯಮದ ಭಾಷಾ ಸಾಮರ್ಥ್ಯ ಅಂತೇಳಿ ಈ ಒಂದು ಪತ್ರಿಕೆಯನ್ನು ನಾವು ಕರಿತಾ ಬರ್ತೀವಿ. ಇಲ್ಲಿ ಕೂಡ ವಿವರಣಾತ್ಮಕ ಪರೀಕ್ಷೆ ಇರ್ತದೆ. ಇಲ್ಲಿ ವಿವರಣಾತ್ಮಕವಾಗಿ ಉತ್ತರವನ್ನು ಬರಬೇಕಾಗಿರ್ತದೆ. ಇಲ್ಲಿ ಏನು ನಮ್ಮದು ಈ ಒಂದು ಪತ್ರಿಕೆಯನ್ನು ಯಾಕೆ ಇಟ್ಟಿದ್ದಾರೆ ಅಂತ ಕೇಳಿದಾಗ, ಇಲ್ಲಿ ಅಭ್ಯರ್ಥಿಗಳು ಅಂದರೆ ನಾವು ತಯಾರಿ ಮಾಡ್ತಿರ್ತೀವೋ, ನಾವು ಪರೀಕ್ಷೆಯನ್ನು ಬರೆಯೋರಿರ್ತೀವೋ, ಅವರು ನಿರ್ದಿಷ್ಟಪಡಿಸಿದ ಬೋಧನಾ ಮಾಧ್ಯಮದಲ್ಲಿ ಬೋಧಿಸಲು ಹೊಂದಿರತಕ್ಕಂಥ ಭಾಷಾ ಬಳಕೆಯ ಸಾಮರ್ಥ್ಯ, ಗ್ರಹಿಸುವಿಕೆ, ಶಬ್ದ ಭಂಡಾರ ಮತ್ತು ಬರವಣಿಗೆ ಸಾಮರ್ಥ್ಯಗಳನ್ನು ಪರೀಕ್ಷಿಸಲಾಗುವುದು. ಒಬ್ಬ ಜವಾಬ್ದಾರಿಯುತ ಶಿಕ್ಷಕರಾಗಲಿಕ್ಕೆ ಹೊರಟಿರ್ತಕ್ಕಂಥ ನಮಗೆ ಅವರು ನಿರ್ದಿಷ್ಟಪಡಿಸಿರ್ತಕ್ಕಂಥ ಬೋಧನಾ ಮಾಧ್ಯಮದಲ್ಲಿ ನಮಗೆ ಬೋಧಿಸಲಿಕ್ಕೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ಭಾಷಾ ಬಳಕೆಯ ಸಾಮರ್ಥ್ಯವನ್ನು ಹೊಂದಿದೆವೋ, ನಾವು ಪಾಠ ಮಾಡಬೇಕಾದ್ರೆ ನಮ್ಮ ಭಾಷೆಯನ್ನು ಯಾವ ರೀತಿ ನಾವು ಬಳಸ್ತೀವೋ ಆ ಒಂದು ಸಾಮರ್ಥ್ಯ, ಆಮೇಲೆ ಗ್ರಹಿಸುವಿಕೆ, ನಾವೊಂದು ವಿಷಯ ವಸ್ತುವನ್ನು ಯಾವ ರೀತಿ ಗ್ರಹಿಸ್ತೀವೋ, ಒಬ್ಬ ಶಿಕ್ಷಕರಾಗಿ ವಿಷಯ ವಸ್ತುವನ್ನು ಯಾವ ರೀತಿ ಗ್ರಹಿಸ್ತೀವಿ, ಆಮೇಲೆ ನಮ್ಮ ಶಬ್ದ ಭಂಡಾರ ಎಷ್ಟೈತಿ, ಆಮೇಲೆ ಮತ್ತು ನಮ್ಮ ಬರವಣಿಗೆ ಸಾಮರ್ಥ್ಯ ಯಾವ ರೀತಿ ಐತಿ ಅಂತೇಳಿ ಒಟ್ಟಾರೆ ಆಗಿರ್ತಕ್ಕಂಥ ಒಂದು ಪರೀಕ್ಷೆಯನ್ನು ಅವ್ರೇನು ಮಾಡ್ತಾರಪ್ಪ ಅಂತಂದರೆ ಈ ಒಂದು ಪತ್ರಿಕೆಯ ಮೂಲಕ ನಮ್ಮನ್ನು ಪರೀಕ್ಷೆ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಈ ಒಂದು ಪತ್ರಿಕೆಯಲ್ಲಿ ಒಟ್ಟು 100 ಅಂಕಗಳಿಗೆ ಈ ಒಂದು ಪತ್ರಿಕೆ ಇರ್ತಾ ಬರ್ತದೆ ಸ್ನೇಹಿತರೆ. ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗಳು ಇಲ್ಲಿ ಕಂಡು ಬರ್ತವೆ. ಯಾಕಪ್ಪ ಅಂತಂದ್ರೆ ನಮ್ಮ ಈ ಒಂದು ಶಿಕ್ಷಕರಾಗಲಿಕ್ಕೆ ಹೊರಟಂತಕ್ಕಂಥ ನಾವು ಏನು ಮಾಡ್ತೀವಪ್ಪ ಅಂತಂದರೆ ನಮ್ಮ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಬೋಧನೆ ಮಾಡೋದ್ರಿಂದ ನಮ್ಮ ಮಾಧ್ಯಮ ಯಾವುದಾಗಿತ್ತಪ್ಪ ಅಂತಂದ್ರೆ ಕನ್ನಡ ಮಾಧ್ಯಮ ಇರೋದ್ರಿಂದ ಆ ಕನ್ನಡದಲ್ಲಿ ನಮ್ಮ ಭಾಷಾ ಬಳಕೆ ಸಾಮರ್ಥ್ಯ ಯಾವ ರೀತಿ ಐತಿ, ನಮ್ಮ ಗ್ರಹಿಸುವಿಕೆ ಯಾವ ರೀತಿ ಐತಿ, ನಮ್ಮ ಶಬ್ದ ಭಂಡಾರ ಯಾವ ರೀತಿ ಐತಿ ಮತ್ತು ನಮ್ಮ ಬರವಣಿಗೆ ಸಾಮರ್ಥ್ಯ ಯಾವ ರೀತಿ ಐತಿ ಅಂತೇಳಿ ಏನು ಮಾಡ್ತಾರೆ, ಅವರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ 100 ಅಂಕಗಳಿಗೆ ಈ ಒಂದು ಪತ್ರಿಕೆ ಇರ್ತದೆ. ಇಲ್ಲಿಯೂ ಕೂಡ ಒಂದು ಮಾನದಂಡವನ್ನು ಅವ್ರು ಏನು ಮಾಡ್ತಾರಪ್ಪ ಅಂತಂದು ಇಟ್ಟಿದ್ದಾರೆ ಸೂಚನೆ. ಪತ್ರಿಕೆ 3ರಲ್ಲಿ ಕನಿಷ್ಠ 50% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಇಲ್ಲಿ 100 ಅಂಕಗಳಿಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾವು ಕನಿಷ್ಠ 50% ಅಂಕಗಳನ್ನು ನಾವು ಗಳಿಸಲೇಬೇಕು. 100ಕ್ಕೆ 50% ಅಂಕ ಅಂತಂದರೆ 50 ಅಂಕಗಳು. 100ಕ್ಕೆ 50 ಮಾರ್ಕ್ಸ್ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾವು ತೆಗಿಬೇಕು. 100ಕ್ಕೆ 50 ಮಾರ್ಕ್ಸ್ ತೆಗೆದ್ರೆ ಮಾತ್ರ ನಾವೇನಾಗ್ತೀವಪ್ಪ ಅದನ್ನ ಎಲಿಜಿಬಲ್ ಆಗ್ತೀವಿ. ಪತ್ರಿಕೆ 1ರಲ್ಲಿ ನೀವು 150ಕ್ಕೆ 150 ತೆಗಿತೀರಿ, ಪತ್ರಿಕೆ 2ರಲ್ಲಿ ನೀವು 150ಕ್ಕೆ 120, 130, 140 ಈ ರೀತಿ ತೆಗೆದಿರ್ತೀರಿ, ಮಾರ್ಕ್ಸನ್ನು ತೆಗೆದಿರ್ತೀರಿ. ಆದರೆ ಪತ್ರಿಕೆ 3ಕ್ಕೆ ಬಂದಾಗ ನಿಮಗೆ 100 ಅಂಕಗಳಿಗೆ 50 ಮಾರ್ಕ್ಸ್ ಬರಲಿಲ್ಲಪ್ಪ ಅಂತಂದರೆ ನೀವು ಎಲಿಜಿಬಲ್ ಆಗೋದಿಲ್ಲ. ಈ ಒಂದು ವಿಷಯವನ್ನು ಮನದಟ್ಟು ಮಾಡ್ಕೊರಿ. ಕೆಲವೊಬ್ರು ಏನು ಬಿಡಪ್ಪ 3ನೇ ಪೇಪರ್ ಕನ್ನಡ ಬರೆದ್ರೆ ಆಯ್ತಂತ ನೆಗ್ಲೆಕ್ಟ್ ಮಾಡಿರ್ತೀರಿ. ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಯಾಕಪ್ಪ ಅಂತಂದ್ರೆ ಕನಿಷ್ಠ 50% ಅಂಕಗಳನ್ನು ನಾವು ತೆಗಲೇಬೇಕಾಗಿರೋದ್ರಿಂದ ಈ ಪತ್ರಿಕೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಹೌದಾ, ಎಷ್ಟೋ ಜನ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ರೀತಿ ಏನು ಕನ್ನಡ ಆಯ್ತು ಬಿಡಪ್ಪ ಅಂತೇಳಿ ನೆಗ್ಲೆಕ್ಟ್ ಮಾಡಿ ಎಷ್ಟೋ ಜನ ನೇಮಕಾತಿಯಿಂದ ಹೊರಗೆ ಉಳಿದಂಥವ್ರು ಇದ್ದಾರೆ. ಹೌದಾ, ಇಲ್ಲೇನು ಮಾಡ್ತಾರಪ್ಪ ಅಂತಂದ್ರೆ ಕನಿಷ್ಠ 50 ಅಂಕಗಳನ್ನು ಮಾನದಂಡವನ್ನು ಇಲ್ಲಿ ಇಟ್ಟಿದ್ದಾರೆ. ಹಾಗಾಗಿ 100ಕ್ಕೆ 50 ಮಾರ್ಕ್ಸ್ಗಳನ್ನು ನಾವು ತೆಗೆದ್ರೆ ಮಾತ್ರ ಏನಾಗ್ತಪ್ಪ ಅಂತ ನೇಮಕಾತಿಗೆ ಎಲಿಜಿಬಲ್ ಆಗ್ತಾ ಬರ್ತೀವಿ. ಇನ್ನು ಈ ಪತ್ರಿಕೆ ಎಲ್ಲರಿಗೂ ಇರ್ತೈತೇನ್ರಿ ಅಂತ ಕೇಳಿದಾಗ ಹೌದು ಸ್ನೇಹಿತರೆ, ಇಲ್ಲಿ ಈ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಇಲ್ಲಿ ಏನಾಗ್ತಪ್ಪ ಅಂತಂದ್ರೆ ಈ ಪತ್ರಿಕೆಯು ಭಾಷಾ ಶಿಕ್ಷಕರು ಆಂಗ್ಲ ಇವರಿಗೆ ಅನ್ವಯಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಯಾಕಪ್ಪ ಅಂತಂದ್ರೆ ಅವರು ಆಲ್ರೆಡಿ ಭಾಷಾ ಶಿಕ್ಷಕರದಾರ, ಮತ್ತು ಅವ್ರಿಗೆ ಯಾಕೆ ಭಾಷೆ ಮಾಧ್ಯಮ ಬೇಕಾಗ್ತದೆ? ಅವರು ಆಂಗ್ಲ ಭಾಷೆ ಇರೋದ್ರಿಂದ ಆ ಒಂದು ಆಂಗ್ಲ ಭಾಷೆಯಲ್ಲಿ ಅವರು ಬೋಧನೆ ಮಾಡೋದ್ರಿಂದ ಆ ಶಿಕ್ಷಕರಿಗೆ ಈ ಒಂದು ಪತ್ರಿಕೆಯನ್ನು ಬರೀತಕ್ಕಂಥ ಅವಶ್ಯಕತೆ ಇರಂಗಿಲ್ಲ. ಹೌದಾ, ಇನ್ನು ಉಳಿದಂಥ ಸಮಾಜ ವಿಜ್ಞಾನ ಆಗಿರ್ಬೋದು, ಗಣಿತ ವಿಜ್ಞಾನ ಆಗಿರ್ಬೋದು, ಜೀವ ವಿಜ್ಞಾನ ಆಗಿರ್ಬೋದು, ಇವರೆಲ್ಲ ಏನು ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ ಈ ಒಂದು 3ನೇ ಪತ್ರಿಕೆಯನ್ನು ಬರಲೇಬೇಕಾಗ್ತದೆ. ಯಾಕಂತಂದರೆ ಆಯಾ ವಿಷಯದಲ್ಲಿ ಅವರ ಭಾಷಾ ಸಾಮರ್ಥ್ಯ ಆಗಿರ್ಬೋದು, ಅವರ ಬರವಣಿಗೆ ಸಾಮರ್ಥ್ಯ, ಅವರ ಶಬ್ದ ಭಂಡಾರ, ಇದನ್ನು ಆ ಕೋರ್ ವಿಷಯಗಳನ್ನ ನಮಗೆ ಪರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಅವರಿಗೆ ಈ ಒಂದು ಪತ್ರಿಕೆಯನ್ನು ಇಟ್ಟಿದ್ದಾರೆ. 3ನೇ ಪತ್ರಿಕೆಯನ್ನು ಈ ಇಂಗ್ಲೀಷ್ ಶಿಕ್ಷಕರನ್ನು ಬಿಟ್ಟು ಉಳಿದಂಥ ಎಲ್ಲ ಶಿಕ್ಷಕರಿಗೆ ಏನು ಮಾಡ್ತಾರಪ್ಪ ಅಂತಂದರೆ ಈ ಒಂದು ಪರೀಕ್ಷೆಯನ್ನು ನಡೆಸ್ತಾ ಬರ್ತಾರೆ. ಹೌದಾ,
ಈ ಪತ್ರಿಕೆಯಲ್ಲಿ ನಾವು ಈ ಒಂದು ಮಾನದಂಡಗಳನ್ನು ನೋಡ್ತಾ ಬರ್ತೀವಿ ಸ್ನೇಹಿತರೆ, ಹೌದಾ. ಇನ್ನು ಇಂಗ್ಲೀಷ್ ಇದ್ದವ್ರಿಗೆ ಯಾವ್ಯಾವ ಪತ್ರಿಕೆ ಬರಿಬೇಕ್ರಿ ಅಂತ ಕೇಳಿದಾಗ ಅವರು ಪತ್ರಿಕೆ 1 ಬರೀತಾರೆ. ಆಮೇಲೆ ಪತ್ರಿಕೆ 2, ಆ ಪತ್ರಿಕೆ 2ರ ಸಂಬಂಧಪಟ್ಟಂಥ ಪ್ರಶ್ನೆಗಳು ಏನಾಗಿರ್ತಾವಪ್ಪ ಅಂತಂದ್ರೆ ಅವರಿಗೆ ಅವರ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇರೋದ್ರಿಂದ ಅವರು ಏನು ಮಾಡಬೇಕಾಗ್ತದೆ, ಈ 2 ಪತ್ರಿಕೆಗಳನ್ನು ಬರಿಬೇಕಾಗ್ತದೆ. ಆ 2 ಪತ್ರಿಕೆಗಳಲ್ಲಿ ಪಡ್ಕೊಂಡಂಥ ಅಂಕಗಳನ್ನು ಆಧರಿಸಿ ಅವ್ರನ್ನ ಏನೇನು ಮಾಡ್ತಾರಪ್ಪ ಅಂತಂದರೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಸ್ನೇಹಿತರೆ, ಇನ್ನು ಉಳಿದಂಥ ಇಂಗ್ಲೀಷನ್ನು ಬಿಟ್ಟು ಉಳಿದಂಥ ಯಾವ್ಯಾವ ವಿಷಯದ ಶಿಕ್ಷಕರಾಗಲಿಕ್ಕೆ ನಾವು ಪರೀಕ್ಷೆನ ಬರಿತೀವೋ ಅವರೆಲ್ಲರೂ ಕೂಡ ಈ ಪತ್ರಿಕೆ 3 ಕಡ್ಡಾಯವಾಗಿ ಬರೀಬೇಕು. ಆ ಕಡ್ಡಾಯವಾಗಿ 50% ಅಂಕಗಳನ್ನು ಆ ಒಂದು ಪತ್ರಿಕೆಯಲ್ಲಿ ನಾವು ಗಳಿಸ್ಬೇಕಂತಕ್ಕಂಥದ್ದನ್ನು ತಾವು ನೆನಪಿನಲ್ಲಿ ಇಟ್ಟುಕೊಂಡು ತಯಾರಿಯನ್ನು ಮಾಡಿರಿ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಷಯ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈ ಒಂದು ಪತ್ರಿಕೆಯ ಸ್ವರೂಪದಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ ಒಟ್ಟಾರೆಯಾಗಿ 400 ಅಂಕಗಳನ್ನು ನೋಡ್ತಾ ಬರ್ತೀವಿ. ಇಷ್ಟೆಲ್ಲ ಸೇರಿ 400 ಅಂಕಗಳಿಗೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಪರೀಕ್ಷೆನ ಬರಿತಾ ಬರ್ತೀವಿ. ಇನ್ನು ಈ 400 ಅಂಕಗಳಿಗೆ ನಾವು 330+ ಅಂಕಗಳನ್ನು ಅಥವಾ 350 ತನಕನೂ ನೀವು ತೆಗಿಬಹುದು. 330+ ತೆಗೆದ್ರೆ ನಿಮ್ಮ ನೇಮಕಾತಿ ಆರಾಮಾಗಿ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಒಂದು ಹುದ್ದೆ ನಿಮ್ಮದೇ ಆಗಿರ್ತದೆ. GM ಅಲ್ಲೇ ನೀವೇನು ಮಾಡ್ತೀರಪ್ಪ ಅಂತಂದ್ರೆ ಸೆಲೆಕ್ಟ್ ಆಗ್ತೀರಿ. ಆ 330+ ಅಂಕಗಳನ್ನು ಯಾವ ರೀತಿ ತೆಗೆಯೋದು, ಅದಕ್ಕೆ ನಮ್ಮ ತಯಾರಿ ಯಾವ ರೀತಿ ಇರಬೇಕು, ಯಾವ್ಯಾವ ವಿಷಯ ವಸ್ತುವನ್ನು ಯಾವ ರೀತಿಯಾಗಿ ಓದಬೇಕು ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಮುಂದಿನ ತರಗತಿಯಲ್ಲಿ ಅದೇ ಒಂದು ವಿಡಿಯೋನ ನಾನು ನಿಮಗೆ ಕೊಡ್ತೀನಿ. ಯಾಕಪ್ಪ ಅಂತಂದರೆ ನಾವು ಈ 400 ಅಂಕಗಳಂತಂದರೆ ಅಷ್ಟೊಂದು ಸುಲಭವಾಗಿರ್ತಕ್ಕಂಥ ಅಂಕಗಳಲ್ಲ, ಹೌದಾ. ಈ 300+ ಅಂಕಗಳನ್ನು ತೆಗಿಬೇಕಾದ್ರೆ ಅಷ್ಟೊಂದು ಈಸಿ ಅಲ್ಲ. ಸೊ ಅದಕ್ಕಾಗಿ ತುಂಬ ತಯಾರಿ ಬೇಕಾಗಿರ್ತದೆ. ಆ ತಯಾರಿಯನ್ನು ಯಾವ ರೀತಿ ಮಾಡ್ಕೋಬೇಕು ಮತ್ತು ಅಧಿಕ ಅಂಕಗಳನ್ನು ನಾವು ತೆಗೆದು ನೇಮಕಾತಿಯನ್ನು ಯಾವ ರೀತಿ ಪಡ್ಕೊಳ್ಬೇಕಂತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಆದರೆ ನಾನು ಯಾವ ರೀತಿ ಓದಿದ್ದೆ, ನಾನು ಬಳಸ್ಕೊಂಡಂತಕ್ಕಂಥ ಮೆಥಡ್ ಯಾವುದು, ಅದನ್ನು ಕೂಡ ತಮ್ಮೊಂದಿಗೆ ನಾನು ಹಂಚ್ಕೊಳ್ತೀನಿ. ಈ ಒಂದು ವಿಷಯ ತಮಗೆ ತಿಳಿತು ಅಂತ ಭಾವಿಸ್ತೀನಿ ಸ್ನೇಹಿತರೆ. ಒಟ್ಟಾರೆಯಾಗಿ 3 ಪತ್ರಿಕೆಗಳು, ಆ 3 ಪತ್ರಿಕೆಗಳನ್ನು ಸೇರಿಸಿ ಒಟ್ಟಾರೆ 400 ಅಂಕಗಳಿಗೆ ಈ ಒಂದು ನಿಮ್ಮ ನೇಮಕಾತಿ ಪರೀಕ್ಷೆ ಇರ್ತದೆ. ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಗಳ ಒಂದು ರೂಪುರೇಷೆಯನ್ನು ತಿಳಿಸ್ಬೇಕಾಗಿತ್ತು. ತಮಗೆ ಈ ಒಂದು ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ. ಇನ್ನು ಮುಂದಿನ ತರಗತಿಗಳಲ್ಲಿ ಈ ವಿಷಯಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ನಾನು ಹಂಚಿಕೊಳ್ತಾ ಬರ್ತೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ತಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ತಮ್ಮೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ.